ಸರ್ ಈಗ ಪಡಿತರ ಚೀಟಿ ವಿಚಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ಇದು ಮಾಡ್ತಾರೆ. ಈಗ ನಾವು ಅದನ್ನೇ ಪ್ರಶ್ನೆ ಮಾಡೋರಿದ್ದೀವಿ. ಈಗ ನಾಳೆ ಬೆಳಗಾವಿ ಅಧಿವೇಶನ ನಡೀತದೆ. ಎಷ್ಟು ಈಗ ಸುಮಾರು 10,000 ಕಾರ್ಡೇನೋ ನಾವು ಇದು ಮಾಡಿ ಅಂತ ಹೇಳ್ತಾರೆ. ನಾವು ಅವ್ರ ಪೂರ್ತಿ ಯಾದಿ ತೊಗೋತೀವಿ. ನಾವು ನೇರವಾಗಿ ಒಮ್ಮೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳ ಮೇಲೇ ಅನ್ಯಾಯ ಆಗಿದ್ದರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತೊಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಮ್ಗೆ ಹಿಂದೂಗಳ ಓಟ್ ಬೇಕಾಗಿಲ್ಲ. ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಧ್ವನಿ ಸದನದಲ್ಲಿ ಎತ್ತೀವಿ. ಅದನ್ನು ಮಾಹಿತಿ ತೊಗೋತೀವಿ. ಮೊದಲು ಭಾಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ರೇಷನ್ ಕಾರ್ಡ್ ಹಿಂದೂಗಳಿಗೆ ಅವ್ರದ್ದೇ ಕಡಿತ ಆಗ್ತಾಯಿದ್ದು ಅನ್ನೋಂಥದ್ದು ನಮಗೂ ಗಮನಕ್ಕೆ ಬಂದಿದೆ. ಸರ್ 20 ಲಕ್ಷ ಕಾರ್ಡ್ಗಳನ್ನ ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಏನಾಗಬೇಕು ಸರ್ ಬಡವರ ಪರಿಸ್ಥಿತಿ? ಅದೇ ರೀ, ಸುಮ್ಮನೆ ಏನೋ ಒಂದು ಇದನ್ನು ತೊಗೊಂಡಿದ್ದಾರೆ ಸರ್, ಏನೋ ಪ್ಯಾನ್ ಕಾರ್ಡ್ ಅರ್ಜಿ ಹಾಕಿದ್ದಾರೆ ಸರ್, ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ. ಈಗ ನೋಡಿರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ಅದು ತೊಗೋಬೇಕು ಅಂತೇಳಿ ಬಂದಿರ್ತದೆ. ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವರು ಟಾರ್ಗೆಟ್ ಹಿಂದೂಗಳದಾರೆ. ಹಿಂದೂಗಳು ಓಟ್ ಹಾಕಿಲ್ಲ. ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದ್ರೆ ಈಗ ವಕಫ್ದಾಗ ನೋಡಿರಿ ಯಾವ ರೀತಿ ನಡೆದಿದೆ. ವಕಫದ್ದು ವಿಚಾರದಲ್ಲಿ ಈಗ ಬಡವರ ಹಿಂದೂಗಳೇನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಯಾಕಂದ್ರೆ ಅವ್ರಿಗೆ ತಲೆಯಾಗಿದೆ. ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಓಟ್ ಹಾಕಲಿಲ್ಲತ್ತೆ. ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲಿಲ್ಲ. ಅದರ ಒಂದು ದ್ವೇಷ ಸಾಧಿಸಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ನಾ ಇಟ್ಟೆ ಮುನಿಯಪ್ಪನವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಇದರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ, ಅನ್ಯ ಎಲ್ಲ ಯಾರ್ಯಾರು ಬಡವರು ಅದಾರಲ್ಲ, ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ, ಅವ್ರಿಗೆಲ್ಲರಿಗೂ ಏನಾರು ಅನ್ಯಾಯ ಆದರೆ ನಾವು ಸುಮ್ಮನೆ ಕುಂಟ್ರೋದಿಲ್ಲ. ವಿಧಾನಸಭೆಯ ಮೊದಲು ನಾವು ಮಾಹಿತಿ ತೊಗೋತಾ ಇದ್ದೀವಿ. ನಾಳೆ ಪ್ರಶ್ನೆನೂ ನಾನು ಹಾಕ್ತಾ ಇದ್ದೀನಿ, ಎಷ್ಟು ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ದೀರಿ, ಅವ್ರ ಹೆಸರು ಸಹಿತ ನಾನು ಲಿಸ್ಟ್ ತೊಗೋತೀನಿ. ಆ ಹೆಸರು ಸಹಿತ ಅಂದರೆ ನಮ್ಗೆ ಸಿಕ್ಬಿಡ್ತೈತೆ ಯಾವ ಜನಾಂಗದವ್ರಿಗೆ ಇವ್ರು ಅನ್ಯಾಯ ಮಾಡ್ಲಕತ್ತಾರೆ. ಅದ್ರ ಮ್ಯಾಗೆ ನಾವು ಅನ್ಯಾಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ. ಸರ್ ಈಗ ಪಡಿತರ ಚೀಟಿ ವಿಚಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ಇದು ಮಾಡ್ತಾರೆ. ಈಗ ನಾವು ಅದನ್ನೇ ಪ್ರಶ್ನೆ ಮಾಡೋರಿದ್ದೀವಿ. ಈಗ ನಾಳೆ ಬೆಳಗಾವಿ ಅಧಿವೇಶನ ನಡೀತದೆ. ಎಷ್ಟು ಈಗ ಸುಮಾರು 10,000 ಕಾರ್ಡೇನೋ ನಾವು ಇದು ಮಾಡಿ ಅಂತ ಹೇಳ್ತಾರೆ. ನಾವು ಅವ್ರ ಪೂರ್ತಿ ಯಾದಿ ತೊಗೋತೀವಿ. ನಾವು ನೇರವಾಗಿ ಒಮ್ಮೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳ ಮೇಲೇ ಅನ್ಯಾಯ ಆಗಿದ್ದರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತೊಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಮ್ಗೆ ಹಿಂದೂಗಳ ಓಟ್ ಬೇಕಾಗಿಲ್ಲ. ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಧ್ವನಿ ಸದನದಲ್ಲಿ ಎತ್ತೀವಿ. ಅದನ್ನು ಮಾಹಿತಿ ತೊಗೋತೀವಿ. ಮೊದಲು ಭಾಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ರೇಷನ್ ಕಾರ್ಡ್ ಹಿಂದೂಗಳಿಗೆ ಅವ್ರದ್ದೇ ಕಡಿತ ಆಗ್ತಾಯಿದ್ದು ಅನ್ನೋಂಥದ್ದು ನಮಗೂ ಗಮನಕ್ಕೆ ಬಂದಿದೆ. ಸರ್ 20 ಲಕ್ಷ ಕಾರ್ಡ್ಗಳನ್ನ ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಏನಾಗಬೇಕು ಸರ್ ಬಡವರ ಪರಿಸ್ಥಿತಿ? ಅದೇ ರೀ, ಸುಮ್ಮನೆ ಏನೋ ಒಂದು ಇದನ್ನು ತೊಗೊಂಡಿದ್ದಾರೆ ಸರ್, ಏನೋ ಪ್ಯಾನ್ ಕಾರ್ಡ್ ಅರ್ಜಿ ಹಾಕಿದ್ದಾರೆ ಸರ್, ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ. ಈಗ ನೋಡಿರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ಅದು ತೊಗೋಬೇಕು ಅಂತೇಳಿ ಬಂದಿರ್ತದೆ. ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವರು ಟಾರ್ಗೆಟ್ ಹಿಂದೂಗಳದಾರೆ. ಹಿಂದೂಗಳು ಓಟ್ ಹಾಕಿಲ್ಲ. ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದ್ರೆ ಈಗ ವಕಫ್ದಾಗ ನೋಡಿರಿ ಯಾವ ರೀತಿ ನಡೆದಿದೆ. ವಕಫದ್ದು ವಿಚಾರದಲ್ಲಿ ಈಗ ಬಡವರ ಹಿಂದೂಗಳೇನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಯಾಕಂದ್ರೆ ಅವ್ರಿಗೆ ತಲೆಯಾಗಿದೆ. ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಓಟ್ ಹಾಕಲಿಲ್ಲತ್ತೆ. ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲಿಲ್ಲ. ಅದರ ಒಂದು ದ್ವೇಷ ಸಾಧಿಸಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ನಾ ಇಟ್ಟೆ ಮುನಿಯಪ್ಪನವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಇದರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ, ಅನ್ಯ ಎಲ್ಲ ಯಾರ್ಯಾರು ಬಡವರು ಅದಾರಲ್ಲ, ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ, ಅವ್ರಿಗೆಲ್ಲರಿಗೂ ಏನಾರು ಅನ್ಯಾಯ ಆದರೆ ನಾವು ಸುಮ್ಮನೆ ಕುಂಟ್ರೋದಿಲ್ಲ. ವಿಧಾನಸಭೆಯ ಮೊದಲು ನಾವು ಮಾಹಿತಿ ತೊಗೋತಾ ಇದ್ದೀವಿ. ನಾಳೆ ಪ್ರಶ್ನೆನೂ ನಾನು ಹಾಕ್ತಾ ಇದ್ದೀನಿ, ಎಷ್ಟು ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ದೀರಿ, ಅವ್ರ ಹೆಸರು ಸಹಿತ ನಾನು ಲಿಸ್ಟ್ ತೊಗೋತೀನಿ. ಆ ಹೆಸರು ಸಹಿತ ಅಂದರೆ ನಮ್ಗೆ ಸಿಕ್ಬಿಡ್ತೈತೆ
ಯಾವ ಜನಾಂಗದವ್ರಿಗೆ ಇವ್ರು ಅನ್ಯಾಯ ಮಾಡ್ಲಕತ್ತಾರೆ. ಅದ್ರ ಮ್ಯಾಗೆ ನಾವು ಅನ್ಯಾಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ. ಸರ್, ಈಗ ಪಡಿತರ ಚೀಟಿ ವಿಚಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಕೆಲ ಇದು ಮಾಡ್ತಾರೆ. ಹಾಂ, ಈಗ ನಾವು ಅದನ್ನೇ ಪ್ರಶ್ನೆ ಮಾಡೋರಿದ್ದೀವಿ. ಈಗ ನಾಳೆ ಬೆಳಗಾವಿ ಏನು ಅಧಿವೇಶನ ನಡೀತದೆ, ಎಷ್ಟು ಈಗ ಸುಮಾರು 10,000 ಕಾರ್ಡೇನೋ ನಾವು ಇದು ಮಾಡೀವಿ ಅಂತ ಹೇಳ್ತಾರೆ. ನಾವು ಅವ್ರ ಪೂರ್ತಿ ಯಾದಿ ತೊಗೋತೀವಿ. ನಾವು ನೇರವಾಗಿ ನೀವು ಒಮ್ಮೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳ ಮೇಲೇ ಅನ್ಯಾಯ ಆಗಿದ್ದರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತೊಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ, ನಮ್ಗೆ ಹಿಂದೂಗಳ ಓಟ್ ಬೇಕಾಗಿಲ್ಲ. ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಧ್ವನಿ ಸದನದಲ್ಲಿ ಎತ್ತೀವಿ. ಅದನ್ನು ಮಾಹಿತಿ ತೊಗೋತೀವಿ. ಮೊದಲು ಭಾಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ರೇಷನ್ ಕಾರ್ಡ್ ಹಿಂದೂಗಳಿಗೆ ಅವ್ರದ್ದೇ ಕಡಿತ ಆಗ್ತಾಯಿತ್ತು ಅನ್ನೋಂಥದ್ದು ನಮಗೂ ಗಮನಕ್ಕೆ ಬಂದಿದೆ. ಸರ್, 20 ಲಕ್ಷ ಕಾರ್ಡ್ಗಳನ್ನ ಇದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಏನಾಗಬೇಕು ಸರ್ ಅವರ ಬಡವರ ಪರಿಸ್ಥಿತಿ? ಅದೇ ರೀ, ಸುಮ್ಮನೆ ಏನೋ ಒಂದು ಇದನ್ನು ತೊಗೊಂಡಿದ್ದಾರೆ ಸರ್, ಏನೋ ಪ್ಯಾನ್ ಕಾರ್ಡ್ ಅರ್ಜಿ ಹಾಕಿದ್ದಾರೆ ಸರ್, ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ ಸರ್. ಈಗ ನೋಡಿರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ಅದು ತೊಗೋಬೇಕು ಅಂತೇಳಿ ಬಂದಿರ್ತದೆ. ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವ್ರು ಟಾರ್ಗೆಟ್ ಹಿಂದೂಗಳದಾರೆ. ಹಿಂದೂಗಳು ಓಟ್ ಹಾಕಿಲ್ಲ, ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದ್ರೆ ಈಗ ವಕಫ್ದಾಗ ನೋಡಿರಿ ಯಾವ ರೀತಿ ನಡೆದಿದೆ. ವಕಫದ್ದು ವಿಚಾರದಲ್ಲಿ ಈಗ ಬಡವರ ಹಿಂದೂಗಳೇನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಯಾಕಂದ್ರೆ ಅವ್ರಿಗೆ ತಲೆಯಾಗಿದೆ. ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಓಟ್ ಹಾಕಲಿಲ್ಲತ್ತೆ, ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲಿಲ್ಲ. ಅದರ ಒಂದು ದ್ವೇಷ ಸಾಧಿಸಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ನಾ ಇಟ್ಟೆ ಮುನಿಯಪ್ಪನವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಇದರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ, ಅನ್ಯ ಎಲ್ಲ ಯಾರ್ಯಾರು ಬಡವರು ಅದಾರಲ್ಲ, ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ, ಅವ್ರಿಗೆಲ್ಲರಿಗೂ ಏನಾರು ಅನ್ಯಾಯ ಆದರೆ ನಾವು ಸುಮ್ಮನೆ ಕುಂಟ್ರೋದಿಲ್ಲ. ವಿಧಾನಸಭೆಯ ಮೊದಲು ನಾವು ಮಾಹಿತಿ ತೊಗೋತಾ ಇದ್ದೀವಿ. ನಾಳೆ ಪ್ರಶ್ನೆನೂ ನಾನು ಹಾಕ್ತಾ ಇದ್ದೀನಿ, ಎಷ್ಟು ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ದೀರಿ, ಅವ್ರ ಹೆಸರು ಸಹಿತ ನಾನು ಲಿಸ್ಟ್ ತೊಗೋತೀನಿ. ಆ ಹೆಸರು ಸಹಿತ ಅಂದ್ರೆ ನಮ್ಗೆ ಸಿಕ್ಬಿಡ್ತೈತೆ ಯಾವ ಜನಾಂಗದವ್ರಿಗೆ ಇವ್ರು ಅನ್ಯಾಯ ಮಾಡ್ಲಕತ್ತಾರೆ. ಅದ್ರ ಮ್ಯಾಗೆ ನಾವು ಅನ್ಯಾಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ. ಸರ್, ಈಗ ಪಡಿತರ ಚೀಟಿ ವಿಚಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಕೆಲ ಇದು ಮಾಡ್ತಾರೆ. ಹಾಂ, ಈಗ ನಾವು ಅದನ್ನೇ ಪ್ರಶ್ನೆ ಮಾಡೋರಿದ್ದೀವಿ. ಈಗ ನಾಳೆ ಬೆಳಗಾವಿ ಏನು ಅಧಿವೇಶನ ನಡೀತದೆ, ಎಷ್ಟು ಈಗ ಸುಮಾರು 10,000 ಕಾರ್ಡೇನೋ ನಾವು ಇದು ಮಾಡೀವಿ ಅಂತ ಹೇಳ್ತಾರೆ. ನಾವು ಅವ್ರ ಪೂರ್ತಿ ಯಾದಿ ತೊಗೋತೀವಿ. ನಾವು ನೇರವಾಗಿ ನೀವು ಒಮ್ಮೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳ ಮೇಲೇ ಅನ್ಯಾಯ ಆಗಿದ್ದರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತೊಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ, ನಮ್ಗೆ ಹಿಂದೂಗಳ ಓಟ್ ಬೇಕಾಗಿಲ್ಲ. ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಧ್ವನಿ ಸದನದಲ್ಲಿ ಎತ್ತೀವಿ. ಅದನ್ನು ಮಾಹಿತಿ ತೊಗೋತೀವಿ. ಮೊದಲು ಭಾಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ರೇಷನ್ ಕಾರ್ಡ್ ಹಿಂದೂಗಳಿಗೆ ಅವ್ರದ್ದೇ ಕಡಿತ ಆಗ್ತಾಯಿತ್ತು ಅನ್ನೋಂಥದ್ದು ನಮಗೂ ಗಮನಕ್ಕೆ ಬಂದಿದೆ. ಸರ್, 20 ಲಕ್ಷ ಕಾರ್ಡ್ಗಳನ್ನ ಇದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಏನಾಗಬೇಕು ಸರ್ ಅವರ ಬಡವರ ಪರಿಸ್ಥಿತಿ? ಅದೇ ರೀ, ಸುಮ್ಮನೆ ಏನೋ ಒಂದು ಇದನ್ನು ತೊಗೊಂಡಿದ್ದಾರೆ ಸರ್, ಏನೋ ಪ್ಯಾನ್ ಕಾರ್ಡ್ ಅರ್ಜಿ ಹಾಕಿದ್ದಾರೆ ಸರ್, ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ ಸರ್. ಈಗ ನೋಡಿರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ಅದು ತೊಗೋಬೇಕು ಅಂತೇಳಿ ಬಂದಿರ್ತದೆ. ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವ್ರು ಟಾರ್ಗೆಟ್ ಹಿಂದೂಗಳದಾರೆ. ಹಿಂದೂಗಳು ಓಟ್ ಹಾಕಿಲ್ಲ, ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದ್ರೆ ಈಗ ವಕಫ್ದಾಗ ನೋಡಿರಿ ಯಾವ ರೀತಿ ನಡೆದಿದೆ. ವಕಫದ್ದು ವಿಚಾರದಲ್ಲಿ ಈಗ ಬಡವರ ಹಿಂದೂಗಳೇನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಯಾಕಂದ್ರೆ ಅವ್ರಿಗೆ ತಲೆಯಾಗಿದೆ. ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಓಟ್ ಹಾಕಲಿಲ್ಲತ್ತೆ, ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲಿಲ್ಲ. ಅದರ ಒಂದು ದ್ವೇಷ ಸಾಧಿಸಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ನಾ ಇಟ್ಟೆ ಮುನಿಯಪ್ಪನವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಇದರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ, ಅನ್ಯ ಎಲ್ಲ ಯಾರ್ಯಾರು ಬಡವರು ಅದಾರಲ್ಲ, ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ, ಅವ್ರಿಗೆಲ್ಲರಿಗೂ ಏನಾರು ಅನ್ಯಾಯ ಆದರೆ ನಾವು ಸುಮ್ಮನೆ ಕುಂಟ್ರೋದಿಲ್ಲ. ವಿಧಾನಸಭೆಯ ಮೊದಲು ನಾವು ಮಾಹಿತಿ ತೊಗೋತಾ ಇದ್ದೀವಿ. ನಾಳೆ ಪ್ರಶ್ನೆನೂ ನಾನು ಹಾಕ್ತಾ ಇದ್ದೀನಿ, ಎಷ್ಟು
ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ರಿ ಅವ್ರ ಹೆಸರು ಸಹಿತ ನಾನು ಲಿಸ್ಟ್ ತೊಗೋತೀನಿ. ಆ ಹೆಸರು ಸಹಿತ ಅಂದ್ರೆ ನಮ್ಗೆ ಸಿಕ್ಬಿಡ್ತೈತೆ ಯಾವ ಜನಾಂಗದವ್ರಿಗೆ ಇವ್ರು ಅನ್ಯಾಯ ಮಾಡ್ಲಕತ್ತಾರ. ಅದ್ರ ಮ್ಯಾಗೆ ನಾವು ಅನ್ಯಾಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ.